ಹೋಗಲ್ಲ, ಜೆ ಡಿ ಎಸ್ ಹೋಗಲ್ಲ, ಕಮ್ಯುನಿಸ್ಟ್ರಿಗೋಲ್ಲ, ಇನ್ಯಾರಿಗೂ ಹೋಗಲ್ಲ. ಸೊ ನಾವೆಲ್ಲ ಹೋರಾಟದ ಫಲ ಬಿ ಜೆ ಪಿಯವರು ತಗೊಳ್ತಾರೆ. ಆದರೆ ಬಿ ಜೆ ಪಿಯವರು ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ನಾವು ಅಡುಗೆ ಮಾಡೋದು, ಅವರು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋದು. ನಾವು ಮತ್ತೆ ಉಪವಾಸ, ಮತ್ತೆ ಕೇಸು, ಮತ್ತೆ ಜೈಲು ಈ ಅನುಭವಿಸ್ತಾ ಇರುವಂತಹದ್ದು ಬಿ ಜೆ ಪಿಯವರು ಯಾವತ್ತು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಹಿಂದೂ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂಥವ್ರಿಗೆ ನ್ಯಾಯ ಕೊಡಿಸಿ, ನಿಮಗೆ ಲಾಭ ಸಿಗತ್ತೆ. ನಿಮಗೆ ನನ್ನ ಒಟ್ಟು ಟೋಟಲ್ ನನ್ನ ಮೇಲೆ ಕೇಸ್ 107. ಈಗ 18ಗೆ ಬಂದು ನಿಂತ್ಕೊಂಡಿದ್ದೆ. ಒಂದೇ ಒಂದು ಕೇಸ್ ವಾಪಸ್ ತಗೊಂಡಿದ್ದಿಲ್ಲ. ಬಿಜೆಪಿಯ ನಾಚಿಕೆ ಆಗಬೇಕು ನಿಮಗೆ. ಒಂದು ಕೇಸ್ ನಾನು ವಾಪಸ್ ತಗೊಂಡಿಲ್ಲ ನೀವು. ಸೊ ನಿಮಗೆ ಯಾವತ್ತು ಬುದ್ಧಿ ಬರೋದು? ನಾನು ಮಾಡ್ತಾ ಇರೋದು ಏನು ಕೆಲಸ ಅಂತ ತಿಳ್ಕೊಂಡಿದ್ದೆ. ಸೊ ಈ ಅರ್ಥದಲ್ಲಿ ಬಿ ಜೆ ಪಿಯವರು ಬಹಳ ಯೋಚನೆ ಮಾಡಬೇಕು. ಯಾರ್ಯಾರನ್ನೂ ತಗೊಳ್ತೀರಲ್ರಿ, ಭ್ರಷ್ಟರು, ನೀಚರು, ಕೊಲೆಗಡಕರನ್ನು ನೀವು ತಗೊಂಡಿದ್ದೀರಿ. ಪ್ರಮೋದ್ ಮುತಾರಿಕ್ ಅವ್ರಿಗಿಂತ ಕಡೆ ಆದನ. ಸೊ ನಾನು ಏನು ಮಾಡಿದ್ದೇನೆ, ಏನು ಅಪರಾಧ ಮಾಡಿದ್ದೇನೆ, ಏನು ತೊಂದರೆ ಕೊಟ್ಟಿದ್ದೇನೆ ನಿಮಗೆ? ಬೆಳಗ್ಗೆ ಬಿ ಜೆ ಪಿ ಸೇರಿಸ್ಕೊಡ್ತೀರಿ, ಸಾಯಂಕಾಲ ನನ್ನ ಒದ್ದು ಹೊರಗೆ ಹಾಕ್ತೀರಿ. ಎಂಥ ನನಗೆ ದ್ರೋಹ ಮಾಡಿದಿರಿ ನೀವು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದೆ ಹೋದರೆ ಸಮಾಜದಲ್ಲಿ ಬಹಳ ದೊಡ್ಡ ಅಪಾಯ ಇದೆ. ನಿಮ್ಮ ಮುಂದಿನ ಪೀಳಿಗೆ ಉಳಿಯೋಲ್ಲ ಅಂತ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗದೇ ಇರೋದಕ್ಕೆ ಒಂದು ಕಾರಣ ಇದೆ. BCom ಫೈನಲ್ ಇದ್ದಂಥ ಸಮಯದಲ್ಲಿ ನಾನು ನನ್ನ ಸಂಬಂಧಿಕರದೇ ಒಂದು 4-5 ಜನರನ್ನು ಮದುವೆ ಆಯಿತು.